ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಏನು ಯೋಚನೆ ಮಾಡಿದ್ರಿ? ಹಣ್ಣು ಕಾಯಿ ಸರಿ, ಈ ಸಲ ದುಡ್ಡು ಕೊಡ್ತೀರಿ, ಆದರೆ ಆನ್ ಒನ್ ಕಂಡೀಷನ್. ನೀನು ನನಗೆ ನೇರವಾಗಿ ಈ ಸಲ ಸಿಗಬೇಕು. ಏನು ಮಾತಾಡ್ತಿದ್ದೀರಾ ಸರ್? ಕಳ್ಳ ಯಾವತ್ತಾದರೂ ನೇರವಾಗಿ ಬಂದು ಸಿಕ್ಕಾಕುತ್ತಾನ ಹೇಳಿ? ನಾನು ಬರೋದು, ನೀವು ಹಾಕ್ಕೊಂಡು ಹೊಡೆಯೋದು, ಇದೆಲ್ಲ ಚೆನ್ನಾಗಿರುತ್ತೆ ಸರ್. ಹಾಗಾದರೆ ನೀನು ಕಳ್ಳ ಅಂತ ಒಪ್ಕೋತಾ ಇದೀಯಾ? ಕೊಲೆ ಮಾಡಿರೋ ನೀವೇ ರಾಜಾರೋಷವಾಗಿ ಓಡಾಡ್ತಿರ್ಬೇಕಾದ್ರೆ ನಾನು ಮಾಡೋದ್ರಲ್ಲಿ ಏನು ತಪ್ಪಿದೆ ಸರ್? ಆ ಕೊಲೆ ಮಾಡಿದ್ದು ನಾನು ಆಕಸ್ಮಿಕವಾಗಿ ಅಂತ ನಿನಗೆ ಗೊತ್ತಿದೆ ತಾನೆ? ಸರ್, ನೀವು ಬೇಕು ಅಂತ ಮಾಡಿಲ್ಲ, ಬಟ್ ಹಾಕಿ ಹೋಗಿದೆ. ಏನು ಮಾಡೋಕ್ಕಾಗುತ್ತೆ ಸರ್? ನೀವು ಯಾರ ಕಣ್ಣಿಂದ ಬೇಕಾದರೂ ತಪ್ಪಿಸ್ಕೋಬೋದು, ಆದರೆ ನನ್ನ ಕಣ್ಣಿಂದ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆ ಹೇಳಿ? ನಿಮ್ಮ ಜಾತಕ ಎಲ್ಲ ನನ್ನ ಕೈಲಿದೆ. ಮತ್ತು ಹಿಂದಿನ ಸರ್ತಿ ಯಾವುದೇ ಎವಿಡೆನ್ಸ್ ನನ್ನ ಹತ್ರ ಉಳಿದಿಲ್ಲ ಅಂತ ಹೇಳಿದೆ. ಸರ್, ಅದು ಏನು ಅಂದರೆ, ಈ ತಿಂಗಳ ಸಂಬಳನೆಲ್ಲ ಹೆಂಡತಿ ಕೈಯಲ್ಲಿ ಕೊಟ್ಬಿಟ್ರೆ ಅವ್ರು ಖರ್ಚು ಮಾಡ್ಬಿಡ್ತಾರೆ. ಅದಕ್ಕೆ ತಿಂಗಳು ಕೊನೆಗೆ ನಮ್ಮ ಖರ್ಚಿಗೆ ಅಂತ ಬಚ್ಚಿಟ್ಕೊಂಡಿರ್ತೀವಲ್ಲ, ಹಾಗೆ ಒಂದು ಕಾಪಿನ ಎತ್ತಿಟ್ಕೊಂಡಿದ್ದೆ. ಏನು ಮಾಡೋದು ಸರ್? ಅದು ಈಗ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಬ್ಯಾಡ್ಲಕ್ಕೋ ನನ್ನ ಬ್ಯಾಡ್ಲಕ್ಕೋ ಒಟ್ಟಿನಲ್ಲಿ ಉಪಯೋಗಕ್ಕೆ ಬಂತು. ತುಂಬ ಕಮಿಟ್ಮೆಂಟ್ ಇದೆ ಸರ್, ಅದಕ್ಕೆ ನೀವು ದುಡ್ಡು ಕೊಡ್ತೀರೋ ಇಲ್ವೋ ಅಂತ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಿನ್ನ ಕಮಿಟ್ಮೆಂಟ್ಸ್ ತೀರಿಸ್ಕೊಳ್ಳೋಕ್ಕೆ ನನ್ನ ದಾಳಬಾಗ ಉಪಯೋಗಿಸ್ಕೊತಾ ಇದೆಯಾ ನೀನು? ಏನು ಮಾಡೋದು ಸರ್, ಪರಿಸ್ಥಿತಿ ಆಗಿದೆ, ಬೆನ್ನು ಬಗ್ಸಿ ಹೊಡಿತಾ ಇದೆ. ಅದರಿಂದ ಎದ್ದು ನಿಲ್ಲಬೇಕು ಅಂದರೆ ನಿಮ್ಮ ದುಡ್ಡಿನ ಸಹಾಯ ಬೇಕೇ ಬೇಕು ಸರ್. ಸರಿ, ಇದೇ ಕೊನೆ ಸರ್, ನಾನು ದುಡ್ಡು ಕೊಡ್ತೀನಿ. ಆದರೆ ಮತ್ತೇನಾದರೂ ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡಿದ್ರೆ ಹೇಗೂ ಜೈಲಿಗೆ ಹೋಗ್ತೀನಿ, ನಿನ್ನ ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ತೀನಿ, ನೆನಪಿರಲಿ. ಸರ್, ದೇವ್ರ ಹಣೆಗೂ ನಾನು ನಿಮ್ಮ ಸಹವಾಸಕ್ಕೆ ಬರೋದಿಲ್ಲ ಸರ್. ಏನೋ ನನ್ನ ಕಷ್ಟ ಅಂತ ಇದನ್ನೆಲ್ಲ ಮಾಡ್ತಿದ್ದೀನಿ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್. ಸರ್, ನಾನು ಪ್ರೊಫೆಷ್ನಲ್ ಬ್ಲ್ಯಾಕ್ ಮೇಲರ್ ಅಲ್ಲ, ಸಿಚುವೇಶನ್ ಬ್ಲ್ಯಾಕ್ ಮೇಲರ್. ಸರ್, ಇದು ಒಂದು ಸಲ ದುಡ್ಡಿನ ಸಹಾಯ ಮಾಡಿಬಿಡಿ, ಜೀವಮಾನದಲ್ಲಿ ನಿಮ್ಮ ತಂಟೆಗೆ ಬರಲ್ಲ ಸರ್. ನನ್ನ ಹತ್ರ ಇರೋ ಎಲ್ಲ ಎವಿಡೆನ್ಸ್ನ ನಾಶ ಮಾಡಿ ಕೈ ತೊಳ್ಕೊಂಡ್ಬಿಡ್ತೀನಿ. ಫೈನ್, ದುಡ್ಡು ರೆಡಿ ಇದೆ, ಈಗಲೇ ತಂದು ಕೊಡ್ಬೇಕಾ? ಬೇಡ ಬೇಡ, ನಾನು ಜಾಗ ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ. ನಿನ್ನನ್ನು ಹೀಗೆ ಬಿಡೋದಕ್ಕಾಗಲ್ಲ. ಇನ್ನೊಂಥರ ಹಳೆ ಗಾಯ ಇದ್ದ ಹಾಗೆ, ಕೆರೆತಾ ಇರುತ್ತೆ ಅಂತ ಕೆರೆಕೊಂಡ್ರೆ ಮತ್ತೆ ರಣ ಆಗೋವರೆಗೂ ಸುಮ್ಮನಾಗೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿನಲ್ಲೇ ಏನಾದರೂ ಗುಣ ಮಾಡೋಕ್ಕಾದ್ರೆ ಆಯಿತು. ಅಪ್ಪ, ಅಂತೂ ಕಷ್ಟ ಕಾಲದಲ್ಲಿ ಕತ್ತೆ ಕಾಲು ಹಿಡಿದೇ ಇರುವಾಗಾಯ್ತು. ಅತ್ತೆ, ಇದೆಲ್ಲ ನಿಮ್ಮಿಂದನೇ ಆಗ್ತಿರೋದು. ನೀವು ಹೋಗಿ ನನ್ನನ್ನು ಬದುಕಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಅತ್ತೆ. ಈ ಜಯಂತ ದೊಡ್ಡ ಕಿರಾತಕ. ಮೊದಲು ಅವನ ಹತ್ರ ದುಡ್ಡು ಇಸ್ಕೊಂಡು ಕೈ ತೊಳ್ಕೊಂಡ್ಬಿಡ್ಬೇಕು. ನಿನ್ನ ತಂಟೆಗೆ ಹೋಗ್ಬಾರ್ದು. ಅಣ್ಣ ತಗೊಳ್ಳಿ, ಏನೇನು ಬೇಕೋ ಎಲ್ಲ ಬರೆದಿದ್ದೀನಿ, ಎಲ್ಲದೂ ತೊಗೊಂಡು ಬಂದುಬಿಡಿ. ತಗೊಳ್ಳಿ, ಯಾವುದು ಮಿಸ್ ಆಗೋ ಹಾಗಿಲ್ಲ. ಎಲ್ಲ ಎರಡೆರಡು ಸತಿ ಚೆಕ್ ಮಾಡ್ಕೊಂಡು ತೊಗೊಂಬನ್ನಿ. ಪೂಜೆ ಶುರುವಾದ್ಮೇಲೆ ಹೋಗ್ತಾರ ಕಷ್ಟ ಆಗುತ್ತೆ. ಸರಿ ಚಂದನಮ್ಮ, ಆಯಿತು. ಇದರಲ್ಲಿ 10,000 ಇದೆ, ಸಾಕಾಗ್ಬೋದು. ನೀವು ಹೊರಡಿ. ಆಮೇಲೆ ಹೂವು, ವಿಳೆದೆಲೆ, ಹಣ್ಣು ಎಲ್ಲ ನೋಡಿಕೊಂಡು ಫ್ರೆಶ್ ಆಗಿರೋ ತೊಗೊಂಬನ್ನಿ. ಹೂ ಬಾಡೋದ್ರೆ ಚೆನ್ನಾಗಿರಲ್ಲ. ಸರಿ ಚಂದನಮ್ಮ, ಆಯಿತು. ನೀವು ಹೊರಡಿ. ಸರಿ. ಇನ್ನೇನಿದೆ? ಚಂದನ ಅವರೇ,
ಹಾದನವ್ರೆ, ಏನಾದರೂ ಬೇಕಿತ್ತಾ ನಿಮಗೆ? ಇಲ್ಲ, ನೀವು ನಿಮ್ಮನೆ ಅಂತ ತಿಳ್ಕೊಂಡು ಎಲ್ಲ ಕೆಲಸ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೀವು ಯಾವುದೇ ಕೆಲಸ ಆದರೂ ಎಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತೀರಾ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನಾನು ಈ ಮನೆಯಲ್ಲಿ ಇದ್ದೀನಿ ಅಂದಮೇಲೆ ಇದು ನಮ್ಮನೆ ಅಂತ ತಾನೇ ಅರ್ಥ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ಏನು ವಿಶೇಷ ಇದೆ ಹೇಳಿ? ಅತ್ತೆ ಏನು ಹೇಳಿದ್ರು ಗೊತ್ತಾ? ನೀವು ನಮ್ಮನೆ ಆಸ್ತಿ ಇದ್ದಂಗೆ, ನಿಮ್ಮನೆಗೆ ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಬೇಡ ಅಂತ ಹೇಳಿದರು. ಅತ್ತೆ ಯಾಕೆ ಹಾಗೆ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮೆಲ್ಲರಿಗಿಂತ ಅತ್ತೆ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಮಾತ್ರ ಗೊತ್ತು. ಚಂದನ ಅವರೇ, ನೀವು ನಮ್ಮ ಜೊತೆ ಇರೋದಕ್ಕೆ, ನಾವೆಲ್ಲ ನಾರ್ಮಲ್ ಆಗಿ ಇರೋದಕ್ಕೆ ಸಾಧ್ಯ ಆಗಿದೆ ಅನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ ತನ್ನೋರೆ. ಇಂಥ ಪರಿಸ್ಥಿತಿನಲ್ಲಿ ಏನೇ ಮಾಡಿದ್ರೂ ಅದು ಬರೀ ಕರ್ತವ್ಯ ಆಗುತ್ತೆ ಅಷ್ಟೇ. ಆದರೂ ಚಂದನ ಅವರೇ, ನಾನು ನಿಮ್ಮನ್ನು ತುಂಬಾ ಹರ್ಟ್ ಮಾಡಿದ್ದೀನಿ. ಅತ್ತೆ ನಿಮ್ಮನ್ನು ಹರ್ಟ್ ಮಾಡುವಾಗ ಮಾಡಿದ್ದಕ್ಕೆ ಕಾರಣ ನಾನೇ. ದಯವಿಟ್ಟು ನನ್ನ ಕ್ಷಮಿಸಿ. ನೋಡಿ, ನೀವು ಇಲ್ಲಿರಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಹಾಗೆಲ್ಲ ಅನ್ಕೋಬೇಡಿ ತನ್ನೋರೆ. ನೀವು ಎಲ್ಲ ನಮ್ಮವರೇ. ಇದು ನನಗೂ ಮನೆಯೇ. ನೀವು ಯಾವುದೂ ಬೇಕು ಅಂತ ಮಾಡಿಲ್ಲ ಅಂತ ನಂಗೆ ಗೊತ್ತು. ಅಮ್ಮ ಎಲ್ಲ ನನಗೆ ಹೇಳಿದ್ದಾರೆ. ಅಮ್ಮ ಇದ್ದಾಗ ಎಲ್ಲರ ಜವಾಬ್ದಾರಿನೂ ಅವರೇ ತಗೋತಾ ಇದ್ರು. ಈಗ ನಿಮ್ದೆಲ್ಲ ಜವಾಬ್ದಾರಿ ನಂದೆ. ನೀವೆಲ್ಲ ಖುಷಿಯಾಗಿದ್ದರೆ ನಂಗಷ್ಟೇ ಸಾಕು. ನೀವು ಎಷ್ಟು ಒಳ್ಳೆಯವರು ಚಂದನ ಅವರೇ. ನೀವು ಅಷ್ಟೇ ಖುಷಿಯಾಗಿ ನೆಮ್ಮದಿಯಾಗಿರಬೇಕು. ಏನು ಮಾಡಲಿ ಫೋನ್ ಮಾಡಲಿ? ನೋಡಬೇಡ. ಜೈನ್ ಸರ್ ಫೋನ್ ಮಾಡ್ತಾವ್ರೋ? ಏನು ಸರ್, ತುಂಬ ದಿನ ಆದಮೇಲೆ ನೆನ್ಪು ಮಾಡ್ಕೊಂಬಿಟ್ಟಿದ್ದೀರಾ? ಹಾಗಾದ್ರೆ ನಾನು 2 ದಿನಕ್ಕೆ ನಿಮ್ಗೆ ಫೋನ್ ಮಾಡಿ ಸುಪಾರಿ ಕೊಡ್ತಿರ್ಬೇಕೇನ್ರಿ? ಕೋಪ ಮಾಡ್ಕೋಬೇಡಿ ಸರ್, ಅಪರೂಪಕ್ಕೆ ಫೋನ್ ಮಾಡಿದ್ರಲ್ಲ ಅದಕ್ಕೆ ಕೇಳಿದೆ. ಈಗ ನಮ್ಮಿಂದ ಏನಾಗಬೇಕಿತ್ತು ಸರ್? ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ನಾವಿರೋದೇ ನೀವು ಹೇಳೋದನ್ನು ಮಾಡೋದಕ್ಕಲ್ವಾ ಸರ್? ಅದೇನು ಹೇಳಿ. ಇತ್ತೀಚೆಗೆ ಒಬ್ಬ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಕತೆ ಮುಗ್ದಿತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಮಧ್ಯಾಹ್ನ ಮತ್ತೆ ಫೋನ್ ಮಾಡಿದ್ದ. ಅವನನ್ನು ಭೇಟಿ ಮಾಡೋಕ್ಕೆ ಜಾಗ ಸಮಯ 2 ತಿಳಿಸ್ತೀನಿ ಅಂತ ಹೇಳಿದ್ದಾನೆ. ಅದು ಗೊತ್ತಾದ ಕೂಡಲೇ ನಿಮ್ಗೆ ಹೇಳ್ತೀನಿ. ನೀವು ಅವನನ್ನು ಎತ್ತಾಕೊಂಡು ಬಂದು ನನ್ನ ಕೈಗೆ ಒಪ್ಪಿಸ್ಬೇಕು. ಆಗತ್ತಾ? ಸರಿ ಸರ್, ಅವ್ನು ಫೋನ್ ಮಾಡಾದ್ಮೇಲೆ ನೀವು ಹೇಳಿ. ನೀವು ಹೇಳ್ದಾಗೆ ನಾವು ಮಾಡ್ತೀವಿ. ದುರಾಸೆ ಅನ್ನೋದು ಒಂಥರ ಆಳದ ಬಾವಿ ಇದ್ದ ಹಾಗೆ, ಎಷ್ಟು ತುಂಬಿದ್ರೂ ತುಂಬಲ್ಲ. ಸುಮಾರು ಜನಕ್ಕೆ ಸತ್ತ ಮೇಲೆ ನರಕ ಏನು ಅಂತ ಗೊತ್ತಾಗುತ್ತೆ. ಆದರೆ ಈ ಜಯಂತನ ಕೈಗೆ ಸಿಗೋರಿಗೆ ಬದುಕಿದ್ದಾಗಲೇ ನರಕ ದರ್ಶನ. ಈ ಸಲ ನನ್ನ ಕೈಗೆ ಸಿಗು. ನನ್ನ ನೆಮ್ಮದಿನ ಹಾಳು ಮಾಡಕ್ಕೆ ಬಂದರೆ ನಿನ್ನೂ ನೆಮ್ಮದಿಯಾಗಿರೋದಕ್ಕೆ ಈ ಜಯಂತ ಬಿಡೋದಿಲ್ಲ.